ನಮಸ್ಕಾರ. ಯಾವುದಾದ್ರೂ ಒಂದು ವಿಚಾರವನ್ನು ಎತ್ಕೊಂಡು ಪ್ರತಿನಿತ್ಯ ನಾವು ಚರ್ಚೆ ಮಾಡ್ತೀವಿ. ಆ ಚರ್ಚೆಯ ಸಂದರ್ಭದಲ್ಲಿ ಅದರ ಆಳ ಅಗಲ ಹಿರಿಮೆ ಗರಿಮೆಗಳನ್ನು ಅಳೆಯುವಂಥದ್ದು, ಜೊತೆಗೆ ಒಂದಷ್ಟು ಸೊಲ್ಯೂಷನ್ಸ್ಗಳನ್ನು ಹುಡುಕುವಂಥದ್ದು ಇದೇನೇ ಬಿಗ್ ಡಿಬೇಟ್. ಇವತ್ತು ನಾವು ಬಿಗ್ ಡಿಬೇಟ್ನಲ್ಲಿ ಎತ್ಕೊಂಡಿರುವಂಥದ್ದು ಪೈರಸಿ ಭೂತದ ಬಗ್ಗೆ. ಯಾಕಂದರೆ ತಮಗೆ ಗೊತ್ತಿರುವಂಥ ಸಂಗತಿ, ಚಿತ್ರರಂಗಕ್ಕೆ ಒಂದು ದೊಡ್ಡ ಶಾಪ ಈ ಪೈರಸಿ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ಏನು ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ, ಅದು ಪೈರಸಿ ಪೆಡಂಭೂತ. ಬನ್ನಿ, ಪೈರಸಿ ಪೆಡಂಭೂತದ ಬಗ್ಗೆ ಮಾತಾಡಲಿಕ್ಕೆ ವೇಲೂರು ನಮ್ಮ ಜೊತೆಗಿದ್ದಾರೆ. ಲಹರಿ ಸಂಸ್ಥೆಯ ಮಾಲೀಕರು. ವೇಲೂರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ, ನಿಮಗೆಲ್ಲ ಪರಿಚಿತರು, ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರು. ಗುರುಕಿರಣ್ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ನಿಮಗೆ ಪರಿಚಯ ಮಾಡಿಸುವಂಥವರು, ಒಂದು ಸಾಫ್ಟ್ವೇರ್ನ ಕಂಡುಹಿಡಿದಿರುವಂಥ ಒಂದು ಸಂಸ್ಥೆಯವರವರು, ಸಂಸ್ಥೆಯ ಸದಸ್ಯರವರು, ಆನಂದ್ ಕಣ್ಣನ್, eggup.com ಆನಂದ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ನಿಮಗೆಲ್ಲ ಪರಿಚಿತರು, ತಾರಾ ಅನುರಾಧ, ವಿಧಾನ ಪರಿಷತ್ ಸದಸ್ಯೆ, ರಾಜ್ಯ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷೆ ಕೂಡ ಹೌದು. ತಾರಾ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ಮಾತಾಡ್ತೀವಿ ನಿಮ್ಮ ಜೊತೆಗೆ. ಆದರೆ ಅದಕ್ಕಿಂತ ಮೊದಲು, ಏನಿದು ಪೈರಸಿ ಪೆಡಂಭೂತ, ಯಾವ ದಿನದಿಂದ ಕಾಡ್ತಾ ಇದೆ? ಬನ್ನಿ ಒಂದು ವರದಿ ನೋಡೋಣ. ಕನ್ನಡ ಚಿತ್ರರಂಗ ಒಂದಲ್ಲ ಒಂದು ಸಮಸ್ಯೆಗಳನ್ನ ಮೊದಲಿನಿಂದಲೂ ಎದುರಿಸ್ತಾನೆ ಬಂದಿದೆ. ಸಮಸ್ಯೆಗಳಿಗೂ ಕನ್ನಡ ಚಿತ್ರರಂಗಕ್ಕೂ ಒಂದು ರೀತಿಯ ನಂಟು ಅಂತಲೇ ಹೇಳ್ಬಹುದು. ಪರಭಾಷಾ ಚಿತ್ರಗಳ ಹಾವಳಿ, ಡಬ್ಬಿಂಗ್ ಭೂತ, ಚಿತ್ರಮಂದಿರಗಳ ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಗಳು ಕನ್ನಡ ಚಿತ್ರರಂಗವನ್ನ ಕಾಡ್ತಿವೆ. ಈ ಮಧ್ಯೆ ಇನ್ನೊಂದು ಸಮಸ್ಯೆ ಕನ್ನಡ ಚಿತ್ರರಂಗವನ್ನ ಪೆಡಂಭೂತದಂತೆ ಬೆನ್ನತ್ತಿದೆ. ಅದೇ ಪೈರಸಿಯ ಹಾವಳಿ. ಪೈರಸಿ ಹಾವಳಿ ಬಹುತೇಕ ಎಲ್ಲಾ ಚಿತ್ರರಂಗಗಳನ್ನು ಕಾಡ್ತಿರಬಹುದು. ಆದರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಅದೊಂದು ಮಾರಕ ರೋಗದಂತೆ ಭಾಸವಾಗ್ತಿದೆ. ಅತಿ ಚಿಕ್ಕ ಮಾರುಕಟ್ಟೆಯನ್ನು ಹೊಂದಿರುವ ಕನ್ನಡ ಚಿತ್ರರಂಗಕ್ಕೆ ಪೈರಸಿ ಎಂಬ ಭೂತ ಇನ್ನಿಲ್ಲದಂತೆ ಕಾಡಿದೆ. ಚಿತ್ರ ಬಿಡುಗಡೆಯಾದ ಒಂದೆರಡು ದಿನಗಳಲ್ಲೇ ಕನ್ನಡ ಚಿತ್ರಗಳ ಸಿಡಿಗಳು ಜನರ ಕೈಗೆ ಸೇರ್ತಿವೆ. ಹೀಗಾಗಿ ಕನ್ನಡ ಸಿನಿಮಾಗಳು ಪ್ರೇಕ್ಷಕರ ಕೊರತೆಯನ್ನ ಎದುರಿಸ್ತಿವೆ ಅನ್ನೋದು ನಿರ್ಮಾಪಕರ ನೋವು. ನೂರ 25 ಸಿನಿಮಾದಲ್ಲಿ ನಾವು 120 ಸಿನಿಮಾ ಸೋಲ್ತಾ ಇರೋದೇ ಪೈರಸಿಯಿಂದ. ಇವತ್ತು ಆಡಿಯೋ ಮಾರ್ಕೆಟ್ ತೊಗೊಳ್ಳಿ, 1 ಕೋಟಿ ರೂಪಾಯಿ ಬಂತು ಉಪೇಂದ್ರ ಅವ್ರ ಸಿನಿಮಾಗೆ. ಎಷ್ಟು ಸಿನಿಮಾ ಬಂದು 1 ಕೋಟಿ 10 ಲಕ್ಷಕ್ಕೆ ಹೋಯ್ತು. ಸೂಪರ್ ಸ್ಟಾರ್ ಅನ್ನೋದು 1 ಕೋಟಿಗೆ ಹೋಯ್ತು. ಇವತ್ತು ಎಷ್ಟಕ್ಕೆ ಬಂದಿದೆ? ಏನಕ್ಕೋಸ್ಕರ ಇದು ಬಂತು? ಜನಸಂಖ್ಯೆ ಬೆಳೀತಾ ಇದೆ. 1 ಕೋಟಿ ಕೊಟ್ಟಾಗ ಜನಸಂಖ್ಯೆ 5 ಕೋಟಿ ಇತ್ತು. ಇವತ್ತು ಜನಸಂಖ್ಯೆ 6 ಕೋಟಿ ದಾಟ್ಕೊಂಡು ಹೋಗ್ತಾ ಇದೆ. ಆದರೆ ಮಾರ್ಕೆಟ್ ಇಳಿತಾ ಇದೆ. ಮಾರ್ಕೆಟ್ ಇನ್ನು ಬೆಳಿಬೇಕಾ ಇಳಿಬೇಕು? 80ರ ದಶಕದಲ್ಲಿ ಆಡಿಯೋ ಕ್ಯಾಸೆಟ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟ ನಂತರ ಈ ಪೈರಸಿಯ ಅಲೆ ಶುರುವಾಯಿತು. ಒಂದೇ ಕ್ಯಾಸೆಟ್ನಲ್ಲಿ ಬೇರೆ ಬೇರೆ ಚಿತ್ರದ ಆಯ್ದ ಗೀತೆಗಳನ್ನು ಕಾಪಿ ಮಾಡಿ ಅದನ್ನು ಮಾರಲಾಗ್ತಿತ್ತು. ಅದು ನಂತರದ ದಿನಗಳಲ್ಲಿ ವಿಡಿಯೋ ಸಿಡಿಗಳಿಗೂ ಅನ್ವಯವಾಯಿತು. ಮೊದಲೆಲ್ಲ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲೇ ನೋಡಬೇಕಾಗಿತ್ತು. ಆದರೆ ಹೊಸ ಟೆಕ್ನಾಲಜಿ, ಸಿಡಿ, ಡಿವಿಡಿಗಳ ಅಬ್ಬರದಿಂದ ಪೈರಸಿ ಎಂಬ ಭೂತ ಕನ್ನಡ ಚಿತ್ರರಂಗವನ್ನ ತತ್ತರಿಸುವಂತೆ ಮಾಡಿದೆ. ಕಳೆದ 2.5 ದಶಕಗಳಿಂದಲೂ ಪೈರಸಿ ವಿರುದ್ಧ ಚಿತ್ರರಂಗದಲ್ಲಿ ಅನೇಕ ಹೋರಾಟಗಳು, ಪ್ರತಿಭಟನೆಗಳು ನಿರಂತರವಾಗಿ ನಡೆದಿವೆ. ನಿರ್ಮಾಪಕರು ತಮ್ಮ ಚಿತ್ರದ ವಿಡಿಯೋ ಪೈರಸಿ ಅಥವಾ ಆಡಿಯೋ ಪೈರಸಿ ಸಿಡಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಾಗಲೆಲ್ಲ ತಮ್ಮ ಆಕ್ರೋಶ, ಅಸಹನೆಯನ್ನ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಆದರೆ ಅದ್ಯಾವುದರಿಂದಲೂ ಪೈರಸಿ ಸಮಸ್ಯೆಗೆ ಮಾತ್ರ ಪರಿಹಾರ ಸಿಕ್ಕಿಲ್ಲ. ಇದು ಯಾಕಂದರೆ ಇಡೀ ಉದ್ಯಮದ ಸಮಸ್ಯೆ. ಇದು ಒಂದು ಪೈರಸಿ ಪಿಡುಗನ್ನ ತೊಲಗಿಸಿದ್ರೆ, ನಾನು ಮೊದಲೇ ಹೇಳ್ತಾ ಇದ್ದೀನಿ, ಭಾಷೆ ಬೆಳೆಯುತ್ತೆ, ಚಿತ್ರರಂಗ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಚಿತ್ರಗಳು ಇವತ್ತು 50 ದಿನ ಓಡಿಸ್ತಾ ಇದ್ದರೆ ಚಿತ್ರ 100 ದಿನ ಓಡುತ್ತೆ. ಒಳ್ಳೆ ಬೆಳವಣಿಗೆ ಇರುತ್ತೆ. ಪೈರಸಿ ಅವಳಿಯನ್ನ ಸಂಪೂರ್ಣವಾಗಿ ಕಿತ್ತೊಗೆಯಲು ಗೂಂಡಾ ಕಾಯ್ದೆಯನ್ನ ಜಾರಿಗೆ ತರುವಂತೆ ಕನ್ನಡ ಚಿತ್ರರಂಗ ಸರ್ಕಾರಕ್ಕೆ ಈಗಾಗಲೇ ಮನವಿ ಸಲ್ಲಿಸಿದೆ. 5 ವರ್ಷಗಳ ಹಿಂದೆಯೇ ಸರ್ಕಾರ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ರೂ ಗೂಂಡಾ ಕಾಯ್ದೆ ಮಾತ್ರ ಇವತ್ತಿಗೂ ಜಾರಿಗೆ ಬಂದಿಲ್ಲ. ಲಹರಿ ವೇಲು ಅವರು ಆಡಿಯೋ ಮತ್ತು ವಿಡಿಯೋ ಕಂಪನಿಗಳ ಸಂಘಕ್ಕೆ ಅಧ್ಯಕ್ಷರಾದ ನಂತರ ಈಗ ಪೈರಸಿ ವಿರುದ್ಧದ ಹೋರಾಟಕ್ಕೆ ಬಲ ಬಂದಂತಾಗಿದೆ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಬನ್ನಿ, ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ವೇಲವರು, ಆರಂಭದಿಂದಲೂ ಕೂಡ ಈ ಪೈರಸಿಯ ಬಗ್ಗೆ ದನಿ ಎತ್ತನೆ ಬಂದಿರುವಂಥವ್ರು. ವೇಲವರೇ, ಎಲ್ಲದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪೈರಸಿ ಅನ್ನುವಂಥದ್ದು ಕೇವಲ ಕನ್ನಡಕ್ಕೆ ಮಾತ್ರ ಅಲ್ಲ, ಎಲ್ಲ ಭಾಷೆಗಳಿಗೂ ಕೂಡ ಭೂತದ ರೀತಿಯಲ್ಲಿ ಕಾಡ್ತಾ ಇರುವಂಥದ್ದು. ಏನು ಹೇಳ್ತಿರ್ತಾವೆ? ಪೈರಸಿ ಇದೊಂದು ಮಹಾಮಾರಿ, ಪೆಡಂಭೂತ, ಏಡ್ಸು.
ಯಾವ್ಯಾವ ಕಾಯಿಲೆ ಇದೆಯೋ ಎಲ್ಲ ಕಾಯಿಲೆನೂ ಗುಣ ಆಗುತ್ತೆ ಸರ್. ಬಟ್ ಪೈರಸಿಗೆ ಮಾತ್ರ ಔಷಧಿ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ನಾವು ಕಂಡಿಡ್ದಿಲ್ಲ. ಸತತವಾಗಿ 3 ದಶಕಗಳು ಅಂದರೆ 30 ವರ್ಷಗಳಿಂದ ನಮ್ಮ ಚಲನಚಿತ್ರೋದ್ಯಮ, ಸಂಗೀತ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ ಪೈರಸಿನ ಹೆಂಗಾದರೂ ಮಾಡಿ ಕರ್ಬ್ ಮಾಡಬೇಕು ಅಂತ ಅಂದ್ಬಿಟ್ಟು ಸತತವಾಗಿ ಫೈಟ್ ಮಾಡ್ತಾನೇ ಇದ್ದೀವಿ, ಹೋರಾಡ್ತಾನೇ ಇದ್ದೀವಿ. ಈ ಮಹಾಮಾರಿ ಯಾವ ರೀತಿ ನರ್ತನ ಆಡ್ತಾ ಇದೆ ಅಂತಂದರೆ, ಪ್ರತಿಯೊಂದು ಫುಟ್ಪಾತ್ನಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇತ್ತೀಚೆಗೆ ಇಂಟರ್ನೆಟ್ ಬಂದುಬಿಟ್ಟು ಮನೆಯಲ್ಲೂ ಕೂಡ ಪೈರಸಿ ನರ್ತನ ಆಡ್ತಾ ಇದೆ. ಸೊ ಹಾಗಾಗಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಾಣಿಜ್ಯ ಮಂಡಳಿ ಮತ್ತು ನಮ್ಮ ಆಡಿಯೋ ವಿಡಿಯೋ ಅಸೋಸಿಯೇಷನು ಮತ್ತು ಕಲಾವಿದರು, ಸಾಹಿತಿಗಳು ಎಲ್ಲ ಒಟ್ಟಾರೆ ಸೇರಿ ಎಷ್ಟು ಜೋರಾಗಿ ಕೂಗು ಹಾಕಿದ್ರೂ ಕೂಡ ಈ ಕೂಗು ಕೇಳ್ತಾ ಇಲ್ಲ. ಸರ್ಕಾರದಲ್ಲಿ ನನ್ನ ಮಟ್ಟಿಗೆ ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ತೊಗೊಂಡು ಸ್ಟೆಪ್ ಮಾತ್ರ ಅಕಾಡೆಮಿ ಅಧ್ಯಕ್ಷರಾದ ತಾರಾ ಮೇಡಮ್ ಅವರು ನಮ್ಮ ಅಸೋಸಿಯೇಷನ್ ಅವರೆಲ್ಲ ಕರ್ಕೊಂಡೋಗಿ ಈ ಥರ ಪೈರಸಿ ಪೆಡಂಭೂತನ ಹೇಗಾದರೂ ಕರ್ಬ್ ಮಾಡಬೇಕು ಅಂದಾಗ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು 6:30 ಮಾರ್ನಿಂಗ್, ನನಗಿನ್ನ ಜ್ಞಾಪಕ ಇದೆ ಸರ್, ಇಡೀ ಫೈಲ್ ನೋಡಿ ಪುಟಪ್ ಮಾಡಿ 3 ತಿಂಗಳು ಸತತವಾಗಿ ಕರ್ನಾಟಕದಲ್ಲಿರೋ ಎಲ್ಲ ಪೈರಸಿ ಅಂಗಡಿಗಳಿಗೂ ದಾಳಿ ಮಾಡಿಸಿ ಪೈರಸಿನ ಒಂದು ನಿರ್ಮೂಲನೆಗೆ ತಂದರು. ಅಲ್ಲ, ಅದು ಹೆಂಗೆ ಗೊತ್ತಾ, ಪ್ರಯತ್ನಗಳಾಗುತ್ತವೆ. ಅದ ಪ್ರಯತ್ನಗಳೇನಂದ್ರೆ ಅದು ನಿರಂತರವಾಗಿ ಆಗೋದಿಲ್ಲ ಅನ್ನುವಂಥದ್ದು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಗುರುಕಿರಣ್, ತಾವೇನು ಹೇಳ್ತೀರಿ? ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಕಾರ್ಯಕ್ರಮನೇ ಆಗಿತ್ತು. ಯಡಿಯೂರಪ್ಪನವ್ರನ್ನ ತಾವು ಅಭಿನಂದಿಸಿದ್ರಿ, ನೀವು ಅದರ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ರಿ. ನಿನ್ನಿಂದಲೇ ನಿಮ್ಮಿಂದಲೇ ಅಂತ ಒಂದು ಹಾಡು ಕೂಡ ಹೇಳಿದ್ರಿ. ಎಲ್ಲದೂ ಕೂಡ ನಿಮ್ಮಿಂದಲೇ, ಇದು ಪೂರ್ತಿ ಸರ್ವನಾಶ ಆಗೋಗ್ಬಿಡ್ತು ಪೈರಸಿ ಅನ್ನುವಂಥದ್ದು. ಯಾವುದು ಕೂಡ ಆಗಲಿಲ್ಲ, ಸನ್ಮಾನಕ್ಕೆ ಕೊನೆ ಆಗೋಯ್ತು. ಆ ಸನ್ಮಾನ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಅದು ಖುಷಿಯೇ ಬೇರೆ ನಮ್ಗಂತ ಅಲ್ಲ, ಇಡೀ ಚಿತ್ರರಂಗಕ್ಕೆ ಒಂದು ಹಬ್ಬದ ವಾತಾವರಣ ಇತ್ತು. ಅಂದರೆ ಪೈರಸಿ ನಿಂತರೆ ಚಿತ್ರರಂಗ ನನ್ನ ಬೆಳವಣಿಗೆ ಇಂಟು 10 ಆಗುತ್ತೆ. ಈಗ ಪೈರಸಿ ಎಂಬುದು ಟೋಟಲಿ 50% ಜನರಿಗೆ ಗೊತ್ತಿಲ್ಲ ಅವರು ಯಾವ ಥರ ಪೈರಸಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಒಂದು ಫಿಲ್ಮ್ ಅಥವಾ ಯಾವುದಾದ್ರೂ ಒಂದು ಪ್ರೊಡಕ್ಷನ್ನು ಎಷ್ಟೋ ಜನ ಅದರಿಂದ ಊಟ ಮಾಡ್ತಾ ಇದ್ದಾರೆ, ಎಷ್ಟೋ ಜನರ ಜೀವನ ಅದರಿಂದ ನಡೀತಾ ಇದೆ. ಇದು ಟೋಟಲ್ ಒಂದು ಪ್ರೊಡಕ್ಷನ್ ಅಂತ ಪ್ರೊಡ್ಯೂಸರ್ ದುಡ್ಡು ಹಾಕಿ ಇಷ್ಟು ಜನಕ್ಕೆ ಕೆಲಸ ಕೊಟ್ಟು ಸಂಬಳ ಕೊಟ್ಟು ಒಂದು ಚಿತ್ರ ಮಾಡಿದರೆ ಯಾವನೋ ಥರ್ಡ್ ಪಾರ್ಟಿ ಅವನಿಗೆ ಅದಕ್ಕೆ ಸಂಬಂಧ ಇಲ್ಲ, ಕದ್ದು ಬಿಡೋದು ಅಂತ ಅದು ಕದ್ದು ಅದನ್ನು ಮಾಡಿ ಅದನ್ನು ದುಡ್ಡು ಮಾಡಿದರೆ ಇವನ್ ಪಾಪ ಪ್ರೊಡ್ಯೂಸರ್ ಸತ್ತಂಗೆ. ಈಗ ಒಂದು ಈ ಥರ ಪ್ರೊಡ್ಯೂಸರ್ ಹೋದರೆ ಯಾರು ಚಿತ್ರರಂಗಕ್ಕೆ ಬರೋದೇ ಇಲ್ಲ, ಅದಕ್ಕೆ ಬರೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ದುಡ್ಡು ಕಳ್ಕೊತೀವಿ ಅಂತ. ಸೊ ಜನರಿಗೆ ಗೊತ್ತಿರಲ್ಲ, ಅವರಿಗೆ ನಾವು ಇಲ್ಲಿ ಸ್ವಲ್ಪ ನನ್ನ ಕಮ್ಮಿಗೆ ಸಿಗುತ್ತೆ ಅಂತ ಗೊತ್ತಾರೆ, ಪರವಾಗಿಲ್ಲ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ಬಟ್ ಯಾವ ಥರ ಸಪೋರ್ಟ್ ಈಗ ನಮ್ಮ ಭಾರತದಲ್ಲಿ ಲಂಚ ಹೆಂಗೆ ಬೆಳೆದು ಇವತ್ತು ಕಂಟ್ರೋಲ್ ಸಿಗ್ತಾ ಇಲ್ವಾ, ಸ್ವಲ್ಪ ಟೈಮಲ್ಲಿ ಇದು ಇನ್ನೂ ಬೆಳೆದ್ರೆ, ಈಗ ಕರ್ಬ್ ಮಾಡಿದರೆ ಬಚಾವ್, ಇನ್ನೂ ಬೆಳೆದ್ರೆ ಇದು ಸಾಧಾರಣ ಕ್ರಿಯೇಟಿವಿಟಿ ಫೀಲ್ಡು ನಾನು ಹೇಳಿದ್ದು ಭಾರತದಲ್ಲಿ ಸತ್ತೋಗುತ್ತೆ. ಸೊ ಒಳ್ಳೆ ಮಾತನ್ನು ಹೇಳಿದ್ರಿ. ಕಣಂಜಿ, ವಾಟ್ ಇಸ್ ಯುವರ್ ಒಪಿನಿಯನ್? ಸೊ ಆಸ್ ಯು ನೋ ದಟ್ ದಿಸ್ ಪೈರಸಿ ಇಸ್ ಅ ಬಿಗ್ ಕರ್ಸ್ to the film industry. What is your solution? Well, piracy is a cancer, I'll say. It's not only a curse, it's a big cancer that the whole industry, not only in Karnataka, but it's a worldwide problem. How to eradicate that? Eradication of piracy will have to happen at all levels. It cannot be happening only at one person trying to fight it out. I mean, I might have a solution which I am trying to provide, but the problem has to be addressed by all of them. The producers, the directors, the distributors, everybody from the chain down to chain up. Everybody has to address this problem in one go. It cannot be, I mean, I am not saying that it's going to happen, a solution will be coming up tomorrow. But over a period of time, yes, of late if you see that torrent sites are being brought down. So that's one of the first steps that people are taking to bring down illegal showcase of movies. Okay. So in a way, I think probably in the next few years, I hope that the film industry around the world will really see something good. ಎಸ್, ಮತ್ತಷ್ಟು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಆನಂದ್ ಕಣ್ಣನ್, ತಾರಾ ಅವರೇ, ತಮ್ಮ ಸರದಿ ಏನು ಹೇಳ್ತೀರಿ? ಅಲ್ಲ, ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಏನೇನಾಗುತ್ತೆ. ಯಾಕಂದರೆ ಪೈರಸಿ ಹೋರಾಟದಲ್ಲಿ ತಾವು ಕೂಡ ಮುಂದಿರ್ತೀರಿ. ವೇಲೂರು ಪದೇ ನಿಮ್ಮ ಹೆಸರನ್ನು ಜ್ಞಾಪಿಸ್ಕೊತಾ ಇದ್ರು ನಿನ್ನೆ ಬಂದ ಕೂಡ. ಅಂದರೆ ನಾವೆಲ್ಲ ಒಟ್ಟೊಟ್ಟಿಗೆ ಹೋರಾಡ್ತಾ ಇದ್ದೀವಿ, ಆದರೆ ಇದನ್ನು ಕಂಟ್ರೋಲ್ ತರೋಕ್ಕಾಗ್ತಿಲ್ಲ ಅನ್ನುವಂಥ ವೇದನೆ ಅವರಿಗೆ. ಅಲ್ಲ, ನಾನು ಅವ್ರ ಜೊತೆ ಇದ್ದೀನಿ ಅಷ್ಟೇ. ಯಾಕಂದರೆ ನಾನು ಕೂಡ ಚಿತ್ರರಂಗದಿಂದನೇ ಬಂದಿರೋದ್ರಿಂದ ಗುರುಕಿರಣ್ ಹೇಳಿದ ಹಾಗೆ ಸಾವಿರಾರು ಕುಟುಂಬಗಳು ಈ ಉದ್ಯಮವನ್ನು ನಂಬಿ ಬದುಕ್ತಾ ಇದೆ.
ಒಬ್ಬ ನಿರ್ಮಾಪಕ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಾಕಿ ಒಂದು ಚಿತ್ರ ಮಾಡುವಾಗ ಇನ್ಯಾರೂ ಅದನ್ನು ಕದ್ದು ಪೈರಸಿ ಮಾಡಿ, ಬರೀ ನಿರ್ಮಾಪಕನಿಗಷ್ಟೇ ಅಲ್ಲ, ಅದನ್ನು ಕೊಂಡುಕೊಂಡು ಪ್ರದರ್ಶನ ಮಾಡಿದ ಪ್ರದರ್ಶನಕಾರ, ಎಕ್ಸಿಬಿಟರ್ ಆಗಲಿ, ಡಿಸ್ಟ್ರಿಬ್ಯೂಟರ್ಗಳಾಗಲಿ, ಅವರೆಲ್ಲರೂ ಏಟು ಬೀಳ್ತಾ ಹೋಗುತ್ತೆ. ಎಲ್ಲರ ಕುಟುಂಬಗಳು ಏಟಿದ್ದು. ಆಮೇಲೆ ಅದನ್ನು ಟಿ ವಿ ರೈಟ್ಸ್ ತೊಗೊಂಡಿರ್ತಾರೆ ಆ ಚಾನಲ್ಲರು, ಅವ್ರೇನು ಮಾಡ್ತಾರೆ, ಟಿ ವಿ ರೈಟ್ ಯಾವಾಗ ಆಗ್ತಾರೆ, ಇಂಟರ್ನೆಟ್ಟಲ್ಲಿ ಎಲ್ಲ ನೋಡಿಬಿಟ್ರೆ ಸಿನಿಮಾನ, ಯೂಟ್ಯೂಬಲ್ಲಿ ಇಂಟರ್ನೆಟ್ಟಲ್ಲೆಲ್ಲ ಆರಾಮಾಗಿ ನೋಡ್ಬಿಟ್ಮೇಲೆ ಇನ್ನೇನು ನೋಡ್ತಾರೆ ಅವರು. ಟಿ ವಿಲಿ ಹಾಕಿದಾಗ ಅವ್ರಿಗೇನು ರೈಟ್ಸ್ ಬರುತ್ತೆ, ಇದನ್ನು TRP ಏನೇನೋ ಅಂತಾರಲ್ಲ, ಅದೆಲ್ಲ ಹೇಗೆ ಬರೋಕ್ಕೆ ಸಾಧ್ಯ ಆಗುತ್ತೆ? ಎಷ್ಟು ಕುಟುಂಬಗಳಿದ್ರಿಂದ ಬಾಧೆ ಆಗ್ತಾ ಇದೆ. ನಾವೇನಾದರೂ ಮಾಡಲೇಬೇಕು ಅಂತ ಹೇಳಿ. ಹಾಗೆ ನೀವು ಹೇಳಿದಾಗೆ ನಮ್ಮ ಸರ್ಕಾರ ಬಂದ ದಿನದಿಂದನೂ ಕೂಡ ಪೈರಸಿ ವಿರುದ್ಧವಾಗಿ ನಾವು ಚಿತ್ರರಂಗದವರು ಯಾವುದೇ ಸಮಸ್ಯೆ ತಗೊಂಡೋದ್ರೂ ಕೂಡ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದೆ. ಅದು ಯಡಿಯೂರಪ್ಪ ಅವರಾಗಿರಲಿ, ಸದಾನಂದ ಗೌಡ್ರಂತೂ ನಮಗೆ ಬೆಳಗ್ಗೆ 6:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟು 10:30ಯಿಂದ ರೈಡ್ ಆಗ್ತಾ ಇದೆ. ನಮಗೆಲ್ಲ ಫೋನ್ ಬರ್ತಾ ಇದೆ, ಇಲ್ಲಿ ರೈಡ್ ಆಗ್ತಾ ಇದೆ. ಆಗಬೇಕಾಗಿರುವಂಥದ್ದು ಹಾಗೇನೆ ಅಂತ, ಇದಕ್ಕೆಲ್ಲ ಒಂದ್ ಕಡೆಗೆ ಇದಕ್ಕೆ ಮುಹೂರ್ತ ನೋಡಿ ಸಮಯ ನೋಡಿ ಮಾಡುವಂಥದ್ದಲ್ಲ ಇದು. ಯಾರು ತಪ್ಪು ಮಾಡ್ತಾರಲ್ಲ ತಕ್ಷಣ ಶಿಕ್ಷೆ ಆಗಬೇಕು ಅಂತ. ಖಂಡಿತ ಹೌದು. ಈಗಾಗಲೇ ನಾವೆಲ್ಲರೂ ಸೇರಿ ಮತ್ತೆ ಗೃಹ ಸಚಿವರಾದ ಅಶೋಕ್ ಅವರನ್ನು ಭೇಟಿ ಮಾಡಿ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ, ಅವ್ರಿಗೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅವರು ಕೂಡ ಇಮ್ಮಿಡಿಯೇಟಾಗಿ CCB ಪೊಲೀಸ್ ಅವರಿಗೆ ಅಡ್ರೆಸ್ ಹೇಳಿದ್ದಾರೆ, ಈ ಸಮಸ್ಯೆಯನ್ನು ಕೈಗೆತ್ಕೊಳ್ಳಿ ಅಂತ ಹೇಳಿ. ಬಹುಶಃ ಒಳ್ಳೆಯ ರಿಸಲ್ಟ್ ಬರುತ್ತೆ, ನಾವೆಲ್ಲ ಕಾಯ್ತಾ ಇದ್ದೀವಿ. ಎಸ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇನ್ನಷ್ಟು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.